ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಪ್ರಾಣ ಹೋಗಕ್ ಮುಂಚೆನೆ ನನ್ನ ಮಗನ ಮುಖ ನೋಡೋ ಅವಕಾಶ ಕೊಟ್ಬಿಟ್ಟ. ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಮತ್ತಿನ್ನೇನು, ಇವಳು ನಮ್ಮನೆಗೆ ಬಂದು ನನ್ ಮೇಲೆ ಸೀಮೆಎಣ್ಣೆ ಸುರಿದು ನನಗೆ ಬೆಂಕಿ ಹಚ್ಚಕ್ ಬಂದಿದ್ದಾಳಲ್ಲ. ನೀನ್ ಬರೋದು ಒಂದೇ ಒಂದ್ ನಿಮಿಷ ತಡ ಆಗಿದ್ರು ನಿಮ್ಮಮ್ಮ ಕರ್ಪೂರ ತರ ಉರ್ದು ಬೂದಿ ಆಗಿರ್ತಿದ್ಲು. ಇವಾಗ್ಲೂ ನಿನ್ ಪ್ರಾಣ ಉಳಿಯುತ್ತೆ ಅಂತ ಹೇಗ್ ಅನ್ಕೊಂಡೆ? ಹೇ ಶಿವಗಾಮಿ, ನಮ್ಮನೆಗೆ ಬಂದು ನಮ್ಮಮ್ಮನ್ಗೆ ಬೆಂಕಿ ಹಚ್ಚೋಷ್ಟು ಧೈರ್ಯ ಬಂತ ನಿನ್ಗೆ? ನನ್ನ ತಂಗಿ ಅಭಿರಾಮಿ ಎಲ್ಲಿ? ನನ್ ಹೆಂಡತಿ ಬಗ್ಗೆ ನೀನ್ ಯಾಕೆ ಕೇಳ್ತಾ ಇದ್ಯಾ? ನಾನ್ ಕೇಳ್ತಾ ಇರೋದು ನನ್ ತಂಗಿ ಬಗ್ಗೆ. ಕೊಟ್ಟ ಹೆಣ್ಣು ಕುಲುಕು ಹೊರಗೆ ಗೊತ್ತಿಲ್ವಾ? ಒಂದ್ ಹೆಣ್ಣು ಗಂಡನ್ ಮನೆಯಲ್ಲಿ ಬಾಳಿ ಬದುಕಿ ಪ್ರಾಣ ಬಿಡುವಾಗ ತವ್ರ ಮನೆಯಿಂದ ಸೀರೆ ತಂದು ಕೊಡೋವರೆಗೂ ಸಂಬಂಧ ಇರುತ್ತೆ. ಯಾಕೆ ನಿನ್ಗದ್ ಗೊತ್ತಿಲ್ವಾ? ನನ್ ಇವಾಗ್ಲೇ ಅಭಿರಾಮಿನ ನೋಡ್ಬೇಕು. ಆದ್ರೆ ಅವಳಿಗೆ ನಿನ್ನ ನೋಡೋದಕ್ಕಿಷ್ಟ ಇಲ್ವಲ್ಲ? ನಿನ್ಗೇನ್ ಮಾನ ಮರ್ಯಾದೆ ಏನು ಇಲ್ವಾ? ಎಷ್ಟು ಸಲ ಹೋಗುದ್ರು ನಿನ್ ಮುಖ ನೋಡೋದಕ್ಕಿಷ್ಟ ಇಲ್ಲ ಅಂತ ಹೇಳಿದ್ರು ಪದೇ ಪದೇ ಯಾಕೆ ಹುಡ್ಕೊಂಡ್ ಬರ್ತಾ ಇದ್ಯಾ? ಅವಳು ನನ್ ಜೊತೆ ಮಾತಾಡೋದಕ್ಕೆ ಇಷ್ಟ ಪಡ್ತಾ ಇಲ್ಲ ಅಂತಂದ್ರೆ ಬಿಟ್ಟು ಹೋಗೋದಕ್ಕೆ ನಾನೇನು ಅವಳಿಗೆ ದಾರಿಲ್ ಪರಿಚಯ ಆದವಳಲ್ಲ. ಹುಟ್ಟಿದಾಗಿಂದ ಜೊತೆಲ್ಲೇ ಇರೋಳು. ಅವಳು ನನ್ನನ್ನ ದ್ವೇಷ ಮಾಡ್ತಾ ಇರೋದು ಮನಸ್ಸಿಂದ ಅಲ್ಲ, ಈ ನಿಮ್ ಒತ್ತಡದಿಂದ. ಹೇಗೆ ಅನ್ನೋದು ನನಗ್ ಗೊತ್ತು. ನೀವ್ ಎಂತವ್ರು ಅನ್ನೋದು ಕೂಡ ನನಗ್ ಗೊತ್ತು. ಈ ಕ್ಷಣ ಅವಳು ನನ್ ಕಣ್ಮುಂದೆ ಬರ್ಲಿಲ್ಲ ಅಂದ್ರೆ ನಿನ್ ಕಣ್ಮುಂದೆನೆ ನಿನ್ ತಾಯಿಗೆ ಬೆಂಕಿ ಹಚ್ಬಿಡ್ತೀನಿ. ನೋಡ್ತೀಯಾ? ಶಿವಗಾಮಿ, ನೀನು ನಿನ್ ಕಿರ್ಚಾಟ ನನಗ್ ಬೇಕಾಗಿಲ್ಲ. ನನಗ್ ಬೇಕಾಗಿರೋದು ನನ್ ತಂಗಿ. ಅವಳು ಅವಳ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ. ಹೌದಾ? ಅಭಿರಾಮಿ ಅವಳ ಫ್ರೆಂಡ್ ಮನೆಗೆ ಹೋಗಿದ್ದಾಳ? ಹಾಗಾದ್ರೆ ವಿಡಿಯೋ ಕಾಲ್ ಮಾಡ್ಕೊಳ್ಳು, ನಾನ್ ಮಾತಾಡ್ತೀನಿ. ನೀನ್ ಹೇಳ್ದಂಗೆಲ್ಲ ನನ್ ಕುಣಿಯಕ್ಕಾಗಲ್ಲ ಶಿವಗಾಮಿ. 2 ದಿವಸ ಬಿಟ್ಟು ಬರ್ತಾಳೆ, ಬಂದ್ ನೋಡು. ಅವಳು ಮಾತಾಡ್ಸಿದ್ರೆ ಮಾತಾಡ್ಕೊಂಡು ಹೋಗು. 2 ದಿನ ಬಿಟ್ಟು ಬರ್ತೀನಿ. ಅವಳು ಇಲ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮು ನಿಮ್ಮಮ್ಮ ಒಬ್ರೇ ಅಲ್ಲ, ನಿನಗೂ ಸೇರ್ಸಿ ಬೆಂಕಿ ಹಚ್ಬಿಡ್ತೀನಿ. ಹೇಳದ್ನಲ್ಲ 2 ದಿನ ಬಿಟ್ಟು ಬಾ ಅಂತ. 2 ದಿವಸ ಬಿಟ್ಟು ಬಂದ್ ನೋಡಿದ್ಮೇಲೆ ಅವಳಿಲ್ಲ ಅಂದ್ರೆ ಮಾತಾಡ್ಬೇಕು. ಇವಾಗ್ಲೇ ಯಾಕಿಷ್ಟೆಲ್ಲ ಮಾತಾಡ್ತಿದ್ಯಾ? ಇವಾಗ ನಾನು ಮನ್ಸ್ ಮಾಡಿದ್ರೆ ಪೊಲೀಸವ್ರನ್ನ ಕರೆದು ನಿನ್ನನ್ನ ಅರೆಸ್ಟ್ ಮಾಡಿಸ್ಬೋದು. ಅಷ್ಟೇ ಯಾಕೆ, ನಿನ್ನ ಹೊಡೆದು ಆಚೆ ಹಾಕೋದಕ್ಕೆ ನನ್ಗೆ 2 ನಿಮಿಷ ಸಾಕು. ನಿನಗೆ ಹೆದರ್ಕೊಂಡು ಪೊಲೀಸ್ನ ಕರ್ಸೋಷ್ಟು ನಾನು ಹೇಳಿ ಅಲ್ಲ. ಒಂದು ಹೆಣ್ಮೇಲೆ ಕೈ ಮಾಡೋಷ್ಟು ಹೀನಾಯ ಜನ್ಮ ನಂದಲ್ಲ. ಅದಕ್ಕೆ ನಿನ್ನನ್ನ ಬಿಡ್ತಾ ಇದ್ದೀನಿ. ಯಾಕೆ? ನನ್ನ ನೋಡ್ದೇ ಇಲ್ವಾ ನೀನು?
ಮಾಡಿ ರೂಮಲ್ಲಿ ಕೂಡಾಕಿರ್ಲಿಲ್ವಾ ನೀನು? ಎಲ್ಲ ಮಾಡ್ಬಿಟ್ಟು ಸಾಚೆ ತರ ಮಾತಾಡ್ತಾ ಇದ್ಯಾ? 2 ದಿನ ಬಿಟ್ಟು ಬರ್ತೀನಿ. ಅಭಿರಾಮಿ ಇಲ್ಲಿ ಇಲ್ಲ ಅಂದ್ರೆ ನೀವ್ ಯಾರೂ ಇರೋದಿಲ್ಲ. ओमकार एक चाय पी के आएंगे चल. ಅವಳು ಮಿಸ್ ಆಗ್ತಾಳೋ? ಏನಾಗಲ್ಲ ಬಾ. दो चाय. ಸರ್, ಟ್ಯಾಕ್ಸಿ ಸಿಗುತ್ತಾ? ನಮ್ಮ ಜೊತೆ ಒಂದು 3 ದಿನ ಇರಬೇಕಾಗತ್ತೆ. ಇಲ್ಲ ಸರ್, ಟ್ಯಾಕ್ಸಿ ಆಲ್ರೆಡಿ ಬುಕಿಂಗ್ ಆಗಿದೆ. ಪ್ಯಾಸೆಂಜರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸರಿ ಬಿಡಿ ಸರ್, ನೋ ಪ್ರಾಬ್ಲಮ್. ಸರಿ ಸರ್. ಬಾ ಮಗಳೇ, ಆ ಕಡೆ ಹೋಗಿ ನೋಡೋಣ. ಇವ್ರನ್ನೆಲ್ಲೋ ನೋಡಿದ್ದೀನಲ್ಲ. ಎಲ್ಲಿ ನೋಡಿದ್ದೀನಿ? ಪಾಲ್ಗುಣಿ ಮೇಡಮ್ ಫೋಟೋ ಕಳ್ಸಿದ್ರಲ್ಲ. ಇದೇ ವ್ಯಕ್ತಿನೇ. ಈ ವಿಷಯನ ಮೊದಲು ಮೇಡಮ್ಗೆ ಹೇಳ್ಬೇಕು. ಹಲೋ ಮೇಡಮ್. ಹೇಳಿ ಗೋವಿಂದರಾಜು. ಅಪ್ಪ ಮಗಳು ಬಂದ್ರು ಮೇಡಮ್. ಅವರೇ ನನ್ನ ಹತ್ರ ಬಂದು 3 ದಿನಕ್ಕೆ ಟ್ಯಾಕ್ಸಿ ಸಿಗುತ್ತಾ ಅಂತ ಕೇಳಿದ್ರು. ನಾನಿಲ್ಲ, ಆಲ್ರೆಡಿ ಬುಕ್ಕಿಂಗ್ ಆಗಿದೆ ಅಂತ ಹೇಳಿದೆ ಮೇಡಮ್. ಆದ್ರೆ ನಿಮ್ ಹುಡುಗರು ಇನ್ನೂ ಬಂದಿಲ್ಲ ಮೇಡಮ್. ಹೌದಾ? ಒಳ್ಳೇದೇ ಆಯ್ತು. ನೀವು ಅಶೋಕ್ಗೆ ಬಾಡ್ಗೆಗೆ ಹೋಗಿ, ನಾನು ಆ ಹುಡುಗರಿಗೆ ಬೇರೆ ವ್ಯವಸ್ಥೆ ಮಾಡ್ತೀನಿ. ನಿಮ್ಗೆ ನಾನು ಇನ್ನೊಂದು ನಂಬರ್ ಕಳಿಸ್ತೀನಿ. ಅವನ ಜೊತೆ ಮಾತಾಡಿ ಕಮ್ಯುನಿಕೇಟ್ ಮಾಡ್ಕೊಳ್ಳಿ. ಇವಾಗ ತಕ್ಷಣನೇ ಹೋಗಿ ಅಶೋಕ್ ಹತ್ರ ಮಾತಾಡಿ ಅವನ್ನ ಪಿಕಪ್ ಮಾಡ್ಕೊಳ್ಳಿ. ಸರಿ ಮೇಡಮ್, ಆಯ್ತು. ಸರ್ 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 ಸರ್, ನನ್ನ ಬುಕಿಂಗ್ ಕ್ಯಾನ್ಸಲ್ ಆಗಿದೆ. ಅರ್ಧ ಗಂಟೆ ಮುಂಚೆನೆ ಬಂದು ಹೋಗಿದ್ದಾರೆ. ನಿಮಗೆ ಬೇಕಾದ್ರೆ 3 ದಿನಕ್ಕೆ ಬಾಡಿಗೆಗೆ ಬರ್ತೀನಿ. ಸರಿ, ಕಿಲೋಮೀಟರ್ಗೆ ಎಷ್ಟು ಚಾರ್ಜ್ ಮಾಡ್ತೀರಾ? ಒಳ್ಳೆ ರೇಟೇ ಮಾಡ್ಕೊಡೋಣ ಬನ್ನಿ ಸರ್. 3 ದಿನ ಜೊತೆಲೇ ಇರಬೇಕು ಅಂತ ಹೇಳ್ತಾ ಇದ್ದೀರಾ ಸರ್. ಮುರುಡೇಶ್ವರ ಬಿಟ್ಟು ಎಲ್ಲೆಲ್ಲಿ ಹೋಗ್ಬೇಕಂತಿದ್ದೀರಾ? ಇಲ್ಲ ಸರ್, ಎಲ್ಲ ಜಾಗಗಳು ಮುರುಡೇಶ್ವರ ಆಸ್ಪಾಸಲ್ಲೇ ಇರೋದು. ಒಂದು 50 ಕಿಲೋಮೀಟರ್ ರೇಡಿಯಸ್ ಅನ್ಕೋಬಹುದು ಅಷ್ಟೇ. ಹಾಗಾದ್ರೆ ಬನ್ನಿ ಸರ್, ನಾನೇ ಹೇಳ್ತೀನಿ. ಎಸ್, ಸೂಪರ್ ಪುಟ, ಬಾ.